ರೈತರ ಪರವಾಗಿ ಹೋರಾಡಕ್ ಬಂದಿದೀವಣ್ಣ ನಾವು. ಯಾವ್ದೇ ಕಾರಣಕ್ಕೂ ನಾವು ಜಾಗ ಬಿಟ್ಕೊಡಕ್ ತಯಾರಿಲ್ಲ. ಸಿದ್ದರಾಮಯ್ಯ ಇವ್ರು ನೋಡಿದ್ರೆ ಸಿದ್ದರಾಮಯ್ಯ ಹತ್ರ ಅಧಿಕಾರ ಕಿತ್ಕೊಂಡ್ರು. ನಾವು ಅದೇ ತರ ಈ ತರ ಮಾಡ್ಬೇಕು ಅಂತಾನೆ ನಾವು ಕಾಯ್ಕೊಂಡಿದೀವಣ್ಣ. ನಾವ್ ಇದಕ್ಕೆ ನಾವ್ ಯಾವ್ದು ಕಾರಣಕ್ಕೂ ಬಿಟ್ಕೊಡಲ್ಲ ಅಣ್ಣ. ನಾವು ಬಿಟ್ಕೊಡಲ್ಲ ಅಣ್ಣ, ಖಂಡಿತ ಬಿಟ್ಕೊಡಲ್ಲ. ಈಗ ನೀವೆಲ್ಲ ಕೇಳ್ದಂತೆ ಇಲ್ಲಿರ್ತಕ್ಕಂಥ ಏನು ರೈತರಿದ್ದಾರೆ, ಸಣ್ಣ ರೈತರುಗಳು ಅರ್ಧ ಎಕರೆ, 10 ಗುಂಟೆ, 3/4 ಎಕರೆ, 1/4 ಎಕರೆ, 1.5 ಎಕರೆ ಮಾಡಿಕೊಂಡಿರ್ತಕ್ಕಂಥ ಯಾವುದೇ ರೈತರು ಕೂಡ ಈಗ ಅವನು ನೆನ್ನೆ ನಮ್ಮ ಮಾಜಿ ಅಂತೀನಿ ನಾನು, ನನ್ನ ಮಾಜಿ ಸ್ನೇಹಿತ ಇವತ್ತಿನ ಮುಖ್ಯಮಂತ್ರಿ ಏನು ನಿನ್ನೆ 2 ಕೋಟಿ ಇದ್ದಿದ್ದನ್ನ 3 ಕೋಟಿ ಕೊಡ್ತೀವಿ ಅಂತ ಹೇಳಿ ರೈತರಿಗೆ ಆಸೆ ಹುಟ್ಟಿಸ್ತಾ ಇದ್ದಾರೆ. 3 ಅಲ್ಲ 30 ಕೋಟಿ ಕೊಟ್ಟರು ಅವ್ರು ಕೊಡೋ ಸ್ಥಿತಿ ಇಲ್ಲ. ಯಾಕೆ ಅಂತಂದ್ರೆ ರೈತರಿಗೆ ಜೀವನಾಧಾರ ಅರ್ಧ ಎಕರೆ, 10 ಗುಂಟೆ, 3/4 ಎಕರೆ, 1/4 ಎಕರೆ, 1.5 ಎಕರೆ ಇರತಕ್ಕಂಥದ್ದು. ಹಾಗಾಗಿ ಇಂಥವರು ಹೆಚ್ಚಿನ ಏನು ರೈತರುಗಳಿದ್ದಾರೆ. ಇದಲ್ಲದೆ ಸಾವಿರಾರು ಜನ ರೈತ ಕೃಷಿ ಕಾರ್ಮಿಕರಿದ್ದಾರೆ. ಈ ಕೃಷಿ ಕಾರ್ಮಿಕರಿಗೂ ಕೂಡ ಕೆಲಸ ಹೋಗ್ತದೆ, ರೈತರು ಕೂಡ ಹಣ ಖರ್ಚು ಮಾಡಿ ಹಣ ಕಲ್ತ್ಕೊತಾರೆ, ಜೊತೆಗೆ ಜಮೀನು ಕಲ್ತ್ಕೊತಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ಏನು ನಾವು ಜನತಾದಳ ವತಿಯಿಂದ ಈ ಎಲ್ಲ ಕೃಷಿ ಕಾರ್ಮಿಕರ ಪರವಾಗಿ, ಸಣ್ಣ ಪುಟ್ಟ ರೈತರ ಪರವಾಗಿ, ರೈತರ ಜಮೀನನ್ನ ಒತ್ತಾಯಪೂರ್ವಕವಾಗಿ ತಗೋಬೇಡಿ, ಬೇಡ ಅಂತ ಹೇಳಿ ಒತ್ತಾಯ ಮಾಡೋಕ್ಕೋಸ್ಕರ ನಾವು ನಿಖಿಲ್ ಅವ್ರ ನೇತೃತ್ವ ಮತ್ತೆ ಕುಮಾರಣ್ಣವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈಗ ನಿನ್ನೆ ಬೈರ್ಮಂಗಲಿಂದ ಪ್ರಾರಂಭ ಮಾಡಿದ್ದೀವಿ, ಇವತ್ತು ಬಿಡದಿಯನ್ನು ತಲುಪಿದ್ದೇವೆ. ಇವತ್ತು ಬಿಡದಿಯಿಂದ ನಾವು ಬೆಂಗಳೂರಿನವರೆಗೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಹೋರಾಟ ಏನು ರೈತರ ಸ್ವಾಧೀನವನ್ನು ಪಡಿಸ್ತಕ್ಕಂಥದ್ದಕ್ಕೆ ನಾವು ವಿರೋಧ ವ್ಯಕ್ತ ಮಾಡೋದಕ್ಕೋಸ್ಕರ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜೊತೆಗೆ ಈಗ ಬಿಜೆಪಿಯವರು ಕೂಡ ಸೇರ್ಕೊಂಡಿದ್ದಾರೆ. ನಿನ್ನೆ ಅಶೋಕ್ ಅವರು ಮತ್ತೆ ಕೆಲವು ಕಾರ್ಯಕರ್ತರೆಲ್ಲ ಬಂದಿದ್ರು. ಇವತ್ತು ಕೆಲವು ಕಾರ್ಯಕರ್ತರು ಬಿಜೆಪಿಯವರು ಕೂಡ ನಮ್ಮ ಒಟ್ಟಿಗೆ ಸೇರಿದ್ದಾರೆ. ನಾವಿಬ್ರು ಒಟ್ಟಾರೆ ಏನು ರೈತ ವಿರೋಧಿ ಕ್ರಮ ಏನಿದೆ ಸರ್ಕಾರದ್ದು, ರೈತ ವಿರೋಧಿ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನೋ ಸ್ಥಿತಿನಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರು, ಮಹಿಳಾ ರೈತರುಗಳು ಏನು ಹೇಳಿದ್ದಾರೆ ಅದೆಲ್ಲವೂ ಸತ್ಯ. ನಾವು ಅವ್ರ ಪರವಾಗಿದ್ದೇವೆ.